Hello my dear students, welcome to the business studies class. What we are studying today? Today we are studying the planning process. This is the third concept of your planning chapter and today is day 10 of my class. Okay. Now what we have already learned, we have learned what is planning, what is the meaning of planning and what are the definitions of planning. After that we have understood what is the importance and limitations of planning. See, ಮುದ್ದು ಮಕ್ಕಳೇ, ನಾವು ಇವತ್ತಿನ ಕ್ಲಾಸಲ್ಲಿ ಏನು ಕಲಿಯೋರಿದ್ದೀವಿ? ಯೋಜಿಸುವಿಕೆಯ ಪ್ರಕ್ರಿಯೆಯನ್ನು ಕಲಿಯೋರಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಏನೇನು ಕಲಿತೀವಿ ನೋಡ್ರಿ? ಯೋಜಿಸುವಿಕೆಯ ಅರ್ಥ, ಯೋಜಿಸುವಿಕೆಯ ವ್ಯಾಖ್ಯಾನ ಮತ್ತು ಯೋಜಿಸುವಿಕೆಯ ಮಹತ್ವತೆ ಅಥವಾ ಅದರ ಪ್ರಾಮುಖ್ಯತೆ ಮತ್ತು ಅದರ ನೀತಿಗಳು. ಸೊ ಇವು 4 ಕ್ಲಾಸ್ನಲ್ಲಿ ನಿಮಗೆ ಏನು ತಿಳಿದಿರಬೇಕು? ದಟ್ ಪ್ಲಾನಿಂಗ್, ಯೋಜಿಸುವಿಕೆಯು ಎಷ್ಟು ಮಹತ್ವದ ಭಾಗ ಐತಿ. ಓಕೆ, ಪ್ಲಾನಿಂಗ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಚಾಪ್ಟರ್ ನಂಬರ್ 4 or it is not only related to the business study subject or it is not only related for your marks. Planning is a day to day activity. ನೋಡ್ರಿ, ಯೋಜಿಸುವಿಕೆಯು ಬರೇ ಈ 4ನೇ ಪಾಠಕ್ಕೆ ಸಂಬಂಧಪಟ್ಟಿದೈತಿ ಅಂತ ಅಷ್ಟೇ ಅಲ್ಲ, ಅಥವಾ ನಿಮ್ನೇನಿದು ವಿಷಯ ಐತಿ ವ್ಯವಹಾರದ ಅಧ್ಯಯನ, ಓಕೆ, ಅದಕ್ಕೆ ಅಷ್ಟೇ ಸಂಬಂಧಪಟ್ಟಿದೈತೆ ಅಂತಲ್ಲ, ಅಥವಾ ಇದು PUC ಸೆಕೆಂಡ್ ಇಯರಿಗೆ ಸಂಬಂಧಪಟ್ಟಿದ್ದು ಒಂದು ವಿಷಯ ಐತಿ ಅಂತನೂ ಅಲ್ಲ. ಯೋಜಿಸುವಿಕೆಯು ನೀವು ದಿನನಿತ್ಯ ಮಾಡುವಂತ ಒಂದು ಕಾರ್ಯ ಐತಿ ನೋಡ್ರಿ. ಮುಂಜಾನೆದಿಂದ ಸಾಯಂಕಾಲ ತನಕ ಪ್ರತಿ ಒಂದು ಹಂತದಲ್ಲಿ ನೀವು ಏನ್ ಮಾಡಾಕತ್ತೀರಿ? ಪ್ಲಾನಿಂಗ್ ಅನ್ನ ಮಾಡಾಕತ್ತೀರಿ. ಉದಾಹರಣೆಗಾಗಿ ಇವತ್ತು ವೀಕೆಂಡ್ ಐತಿ, ಸ್ಯಾಟರ್ಡೆ ಸಂಡೇ ಬಂದೈತಿ, ಸೊ ಎಲ್ಲರೂ ಹೊರಗೆ ಹೋಗ್ಬೇಕು, ಹೋಗಬಾರದು. ನಾಳೆ ರವಿವಾರ ಐತಂದ್ರೆ ಎಲ್ಲರೂ ತಿರುಗಾಡಕ್ಕೆ ಹೋಗ್ಬೇಕು, ಹೋಗಬಾರದು. ಅಥವಾ ಯಾರೇ ಪರಿಚಯ ಇದ್ದವ್ರದ್ದು ಮನೆಗೆ ಹೋಗ್ಬೇಕು, ಹೋಗಬಾರದು. ಪ್ಲಾನಿಂಗ್, ಅಭ್ಯಾಸ ಹೆಂಗ್ ಮಾಡಬೇಕು, ಬರುವ ಎಕ್ಸಾಮಿಗಿನ ಯಾವ ರೀತಿಯಿಂದ ತಯಾರಿ ಮಾಡಬೇಕು, ಅಥವಾ ಯಾವುದೇ ಮ್ಯಾಚ್ ನೋಡ್ಬೇಕಾದ್ರೆ ಯಾವ ರೀತಿಯಿಂದ ಎಂಜಾಯ್ಮೆಂಟ್ ಮಾಡಬೇಕು, ಏನೇನಾದ್ರೂ ಸಲುವಾಗ ನಾವು ಮಾಡೋಣ, ಅಥವಾ ಯಾರ್ದೇ ಏನೇ ಫಂಕ್ಷನ್ ಇತ್ತಂದ್ರೆ ಅದ್ರಾಗ ಯಾವ ರೀತಿಯಿಂದ ಸೆಲೆಬ್ರೇಷನ್ ಮಾಡುವುದು, ಎವ್ರಿಥಿಂಗ್ ಈಸ್ ಪ್ಲಾನಿಂಗ್. ನೀವು ಮಾಡುವಂತ ಪ್ರತಿ ಒಂದು ಕಾರ್ಯ ಏನೈತಿ ನೋಡ್ರಿ, ಯೋಜಿಸುವಿಕೆನೇ ಐತಿ. ಈ ಯೋಜಿಸುವಿಕೆ ಎದ್ರ ಮೇಲೆ ಡಿಪೆಂಡೆಂಟ್ ಐತಿ? ನೀವು ತಗೊಳ್ಳುವಂತ ಡಿಸಿಷನ್ಸ್ ಮೇಲೆ. ಓಕೆ, ಸೊ ಡಿಸಿಷನ್ಸ್ ಅಂಡ್ ಪ್ಲಾನಿಂಗ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. Now, if you want to become a very successful person, what is important? You should learn how to make accurate planning. If your planning is perfect, you will get the best results. Okay, ಈಗ ಹುಟ್ಟಿದಾಗಿಂದ್ರೂ ನಾವು ಬಹಳ ಚಲೋ ಪ್ಲಾನಿಂಗ್ ಮಾಡಕ್ ಕಲ್ತೀವಿ ಅಂತಂದ್ರೂ ಸಾಧ್ಯ ಇಲ್ಲ. ಸೊ ಈ ಪಾಠದಲ್ಲಿ ಇವತ್ತಿನ ಅಂಕದಲ್ಲಿ ನಾವು ಏನ್ ಕಲಿಯೋರದೀವಂದ್ರ ಯೋಜಿಸುವಿಕೆಯ ಪ್ರಕ್ರಿಯೆ ಏನೈತಿ, ವಾಟ್ ಆರ್ ದ ಸ್ಟೆಪ್ಸ್ ಇನ್ ಪ್ಲಾನಿಂಗ್ or what is the planning process. Why is it very important? It is very important because how much accurate my planning will be, that much successful my idea will be, that much successful the business will be. So can I say that planning is the first step which will give me the success if done right? Of course yes. And that is why only in the 5 main functions of management, planning holds the first place. ನೀವು ನಿರ್ವಹಣೆದ ಏನು ಮಹತ್ವದ 5 ಕಾರ್ಯಗಳು ಅದಾವು, ಆ 5 ಕಾರ್ಯಗಳಲ್ಲಿ ಪ್ರಥಮ ಪ್ರಕ್ರಿಯೆ ಅಥವಾ ಪ್ರಥಮ ಸ್ಥಾನ ಯಾವ್ದೈತಿ ನೋಡ್ರಿ? ಯೋಜಿಸುವಿಕೆ. ಸೊ ನಿಮ್ದು ಯೋಜಿಸುವಿಕೆ ಎಷ್ಟು ನಿಖರ ಇರ್ತೈತಿ, ಎಷ್ಟು ಪರ್ಫೆಕ್ಟ್ ಇರ್ತೈತಿ, ಅಷ್ಟ ಚಾನ್ಸಸ್ ಅದಾವು ದಟ್ ನಿಮ್ ಬಿಸ್ನೆಸ್ ಏನಾಗ್ತೈತಿ? ಸಕ್ಸಸ್ಫುಲ್ ಆಗ್ತೈತಿ. ಅಷ್ಟೇ ಇಲ್ಲ, ನೀವು ಮಾಡುವಂತ ಪ್ರತಿಯೊಂದು ಕಾರ್ಯನೂ ಏನಾಗ್ತೈತಿ? ಸಕ್ಸಸ್ ಆಗ್ತೈತಿ. ಸೊ ಯಾವಾಗ ಈ ಒಂದು ವಿಷಯ ಇಷ್ಟು ಮಹತ್ವದ ಐತಂದ್ರೆ ನಾವು ಇದನ್ನ ಯಾಕೆ ಸರಿಯಾಗಿ ಕಲಿಬಾರದು? 8 ಮಾರ್ಕ್ಸ್ ಅಂತೂ ಸಿಕ್ತಾವ್ ಸರಿಯಾಗಿ ಬರದ್ರಂದ್ರ. ಬಟ್ ಇದನ್ನ ಸರಿಯಾಗಿ ತಿಳ್ಕೊಂಡು ನಂದ್ರಾಗ ಡೆವಲಪ್ ಮಾಡ್ಕೊಂಡು ಇದು ಸ್ಕಿಲ್ ಅಂದ್ರೆ ವಾಟ್ ಎವರ್ ವರ್ಕ್ ಐ ವಿಲ್ ಡೂ ಇನ್ ದ್ಯಾಟ್ ಆಲ್ಸೋ ಐ ವಿಲ್ ಗೆಟ್ ಸಕ್ಸಸ್. ಓಕೆ, ಸಪೋಸ್ ಇಫ್ ಯು ಆರ್ ಆರ್ಗನೈಸಿಂಗ್ ಅ ಸ್ಮಾಲ್ ಈವೆಂಟ್, ಈಗಂತೂ ಸದ್ಯ ಕೊರೋನಾ ಕಾಲದಲ್ಲಿ ಇದು ಪಾಸಿಬಲ್ ಇಲ್ಲ, ಬಟ್ ನೀವು ನೋಡ್ತೀರಿ ದಸರಾ ಅದು ಬಂದಾಗ, ನವರಾತ್ರಿ ಬಂದಾಗ ಕೆಲವೊಂದು ಸ್ಟಾಲ್ಸ್ ಗಳನ್ನು ನೀವು ಹಚ್ಚಬಹುದು ಮತ್ತು ಅದರಾಗಿಂದ ಬಹಳಷ್ಟು ಬಿಸ್ನೆಸ್ ಮಾಡಿ ಲಾಭವನ್ನು ಗಳಿಸಬಹುದು ಈವನ್ ವೆನ್ ಯು ಆರ್ ಅ ಸ್ಟೂಡೆಂಟ್. ಓಕೆ, ಸೊ ಇಂಥದ್ದು ಏನಾದ್ರೆ ಕಾರ್ಯ ಮಾಡಬೇಕಾದ್ರೆ what are the things that I should take into consideration, what are the things that I need to focus on is very important. Okay, and this segment of our today's class
will help us in understanding what are the steps of planning. ಯೋಜಿಸುವಿಕೆಯ ಪ್ರಕ್ರಿಯೆ ಏನೈತಿ. ಓಕೆ, ಸೊ ಇಲ್ಲಿ I have given you two chart. One is in English and the another one is in Kannada. Okay, so this is a very important 8 marks question. It will come into your exam. Before explaining it little bit, I will tell you that how you should write the answer. Whenever the question is asked what is planning and what is planning process, the first thing you will do is you will write an introduction. Then you will write down the definition of planning if asked. Then what you have to do is you have to give the heading of planning process and draw this chart very neatly as it is shown. It has to come ditto. Okay. After drawing this chart, what you will do is you will write down each step. These are steps. See, how many steps are there totally into planning process? 7 steps are there. Okay, you have to write down each step, underline it, put the heading and then explain it. This you have to do for all the 7 steps. Now, let me tell you that you cannot skip any step. Neither you can write any step whenever you remember it. It has to go into the order in which it is given. Okay, so whatever the sequence is there, that sequence has to be followed as it is. Then only you will get 8 out of 8 marks. Okay, ಈಗ ನೋಡ್ರಿ 8 ಮಾರ್ಕ್ಸ್ ಸಲುವಾಗಿ ಇದು ಬಹಳ ಮಹತ್ವದ ಪ್ರಶ್ನೆ ಐತಿ. ಎಲ್ಲಿ ಅವ್ರು ನಿಮಗೆ ಏನು ಪ್ರಶ್ನೆ ಕೇಳಬಹುದು, ಯೋಜಿಸುವಿಕೆ ಅಂದರೆ ಏನು ಮತ್ತು ಯೋಜಿಸುವಿಕೆಯ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ನಿಮಗೆ 8 ಮಾರ್ಕ್ಸ್ ಸಲುವಾಗಿ ಈ ಪ್ರಶ್ನೆಯನ್ನು ನಿಮಗೆ ಕೇಳಬಹುದು. ಸೊ ಅಲ್ಲಿ 8 ಮಾರ್ಕ್ಸ್ ಸಲುವಾಗಿ ನೀವು ಯಾವ ರೀತಿಯಿಂದ ನಿಮ್ಮ ಆನ್ಸರ್ ಬರೀಬೇಕು ಸ್ವಲ್ಪ ಅದನ್ನು ತಿಳ್ಕೊಳ್ಳಿ. ಎಲ್ಲರಿಗಿಂತ ಮೊದಲೇನಂತೂ ನೀವು ಏನು ಮಾಡ್ತೀರಿ, ಒಂದು ಸಣ್ಣ ಪೀಠಿಕೆಯನ್ನು ಬರೀಬೇಕಾಗ್ತದೆ. ಯು ಹ್ಯಾವ್ ಟು ಗಿವ್ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದ ಟಾಪಿಕ್ ವಾಟ್ ಎವರ್ ಯು ಆರ್ ರೈಟಿಂಗ್ ಅಬೌಟ್. ದೆನ್ ಇಫ್ ದೇ ಹ್ಯಾವ್ ಆಸ್ಕ್ಡ್ ಯು, ಸಪೋಸ್ ಅವ್ರು ನಿಮಗೆ ಕೇಳ್ಯಾರು ಯೋಜಿಸುವಿಕೆ ಅಂದರೆ ಏನು ಅಥವಾ ಯೋಜಿಸುವಿಕೆಯ ವ್ಯಾಖ್ಯಾನವನ್ನು ನೀಡಿ ಅಂತ ಕೇಳ್ಯಾರ ಅಂದ್ರೆ ಮಾತ್ರ ನೀವು ಏನು ಮಾಡಬೇಕು, ಯೋಜಿಸುವಿಕೆಯ ಅರ್ಥ ಅಥವಾ ಯೋಜಿಸುವಿಕೆಯ ವ್ಯಾಖ್ಯಾನವನ್ನು ಕೊಡಬೇಕು. ತದನಂತರ ನೀವು ಏನು ಮಾಡಬೇಕು, ಅವರು ನಿಮಗೆ ಯೋಜಿಸುವಿಕೆಯ ಪ್ರಕ್ರಿಯೆಯನ್ನು ಕೇಳಿರ್ತಾರೆ. ಸೊ ಯೋಜಿಸುವಿಕೆಯ ಪ್ರಕ್ರಿಯೆ ಅಂತ ಹೆಡ್ಡಿಂಗ್ ಹಾಕಿ ಇಲ್ಲಿ ನಿಮಗೆ ಏನಿದೆ ಚಾರ್ಟ್ ಕಾಣಕತ್ತೈತಿ, ಬಿಟ್ಟು ಇದೇ ರೀತಿಯಿಂದ ನೀವು ಅದನ್ನ ಏನು ಮಾಡಬೇಕು, ಬರೀಬೇಕು. ಈಗ ನೀವು ನೋಡ್ತೀರಿ ಇದರಲ್ಲಿ ಎಷ್ಟು ಸ್ಟೆಪ್ಸ್ ಅದಾವು, 7 ಸ್ಟೆಪ್ಸ್ಗಳು ಅದಾವು. ಮತ್ತೆ 7 ಸ್ಟೆಪ್ಸ್ ಹೆಂಗ್ ಕೊಟ್ಟಾರು, ಯಾವ ಸೀಕ್ವೆನ್ಸ್ ದಲ್ಲಿ ಕೊಟ್ಟಾರು ಅದೇ ಸೀಕ್ವೆನ್ಸ್ ದಲ್ಲಿ ಬರಬೇಕು. ನಿಮಗೆ ಯಾವ್ದು ಮೊದಲು ನೆನಪು ಬಂತು ಅದನ್ನ ಮೊದಲು ಬರೆದ್ರೆ ನಡೆಯಂಗಿಲ್ಲ, ನಿಮಗೆ ಮಾರ್ಕ್ಸ್ ಅನ್ನ ಸಿಗಂಗಿಲ್ಲ. ಓಕೆ, ಸೊ ಇಲ್ಲಿ ಏನ್ ಸೀಕ್ವೆನ್ಸ್ ಕೊಟ್ಟಾರು ಆ ಸೀಕ್ವೆನ್ಸ್ ಅನ್ನು ನೀವು ಸರಿಯಾಗಿ ಪಾಲನೆ ಮಾಡಿ ಅದೇ ರೀತಿಯಿಂದ ಬರೀಬೇಕು. ಈಗ ಸದ್ಯ ಏನ್ ನೀವು ನಿಮ್ ಸಿನಾಪ್ಸಿಸ್ ಬುಕ್ ಅನ್ನು ಬರೀಲಿಕ್ಕತ್ತೀರಿ, ಅದರಲ್ಲಿ ಡಿಟ್ಟೋ ಈ ಚಾರ್ಟ್ ಅನ್ನು ನೀವು ಡ್ರಾ ಮಾಡಬೇಕು. ಓಕೆ, so now let us start explaining this 8 marks question, that is what is planning process. Now the planning process consists of 7 steps which needs to be followed one after the another. ಯೋಜಿಸುವಿಕೆ ಪ್ರಕ್ರಿಯೆ ಏನೈತೆ ನೋಡ್ರಿ, 7 ಸ್ಟೆಪ್ಸ್ ಗಳನ್ನು ಅವಲಂಬಿತೈತಿ. ಮತ್ತು ಒಂದು ಆದ ಮೇಲೆ ಮತ್ತೊಂದು ನೀವು ಏನು ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಸೊ ಲೆಟ್ us see what is step 1. Step 1 is setting objectives. ಉದ್ದೇಶಗಳನ್ನು ಸ್ಥಾಪಿಸುವುದು. ನೋಡ್ರಿ, ಯಾವುದೇ ಪ್ಲಾನಿಂಗ್ ಮಾಡಿರಿ, ಏನ್ ಬೇಕಾದ್ರೂ ಪ್ಲಾನಿಂಗ್ ಮಾಡಿ. ಈಗ ಆಕ್ಚುಲಿ ನೀವು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅದೀರಿ. ಸಪೋಸ್ ಎಲ್ಲಾ ಪರಿಸ್ಥಿತಿ ನಾರ್ಮಲ್ ಇರ್ತಿದ್ರು ಅಂದ್ರೆ ನೀವು ಎಲ್ಲರೂ ಏನ್ ಮಾಡ್ತಿದ್ರಿ, ವೆಲ್ಕಮ್ ಫಂಕ್ಷನ್ ಆರ್ಗನೈಸ್ ಮಾಡ್ತಿದ್ರಿ, ಫ್ರೆಶರ್ಸ್ ಪಾರ್ಟಿವನ್ನು ಆರ್ಗನೈಸ್ ಮಾಡ್ತಿದ್ರಿ. ಸೊ ಯಾವಾಗ ಫ್ರೆಶರ್ಸ್ ಪಾರ್ಟಿ ಆರ್ಗನೈಸ್ ಮಾಡ್ತಿದ್ರಿ, ವಾಟ್ ವುಡ್ ಯು ಹ್ಯಾವ್ ಡಿಸೈಡೆಡ್? ಯು ವುಡ್ ಹ್ಯಾವ್ ಡಿಸೈಡೆಡ್ ಮೆನಿ ಕ್ವಶನ್ಸ್. When, where, how, what will be the budget and what will be the theme, who will do the anchoring, what are the games that you will implement. So many things you would have decided, but just because of corona this year maybe you are not doing it. Okay, suppose other than that, if we think from business point of view, suppose you want to start a new business or you want to expand the existing business or you want to focus on coming event, any one event. So ನೋಡ್ರಿ, ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡಕತ್ತೀನಿ, ದಟ್ ಏನು ನಿಮ್ದು ಯೋಜಿಸುವಿಕೆ ಐತಿ ಅದು ಬೇರೆ ಬೇರೆ ಭಾಳಷ್ಟು ಹಂತದಲ್ಲಿ ಅಪ್ಲೈ ಆಗ್ತೈತಿ. ಸಪೋಸ್ ಈಗ ನಿಮ್ಮ ಕಾಲೇಜ್ ಸರಿಯಾಗಿ ಚಾಲು ಇರ್ತಿತ್ತು, ಕೋವಿಡ್ ಇರ್ತಿದ್ದಿಲ್ಲ ಅಂದ್ರೆ ನೀವೆಲ್ಲರೂ ಫ್ರೆಶರ್ಸ್ ಪಾರ್ಟಿ ಬಗ್ಗೆ ಪ್ಲಾನಿಂಗ್ ಮಾಡ್ತಿದ್ರಿ. ಇಲ್ಲ ಹೊಸದಂತಾದ ಯಾವ್ದಾರ ಬಿಸ್ನೆಸ್ ಚಾಲು ಮಾಡ್ತಿದ್ರಿ, ಆ ವಯಸ್ಸಲ್ಲಿ ಇರ್ತಿದ್ರಿ ಅಂದ್ರೆ ಏನು ಬಿಸ್ನೆಸ್ ಮಾಡಬೇಕು, ಎಲ್ಲಿ ಮಾಡಬೇಕು, ಹೆಂಗ್ ಮಾಡಬೇಕು ಅನ್ನೋದು ವಿಚಾರ ಮಾಡ್ತಿದ್ರಿ. ಇಲ್ಲ ಸಪೋಸ್ ನಿಮ್ಗೆ ಆಲ್ರೆಡಿ ಒಂದು ಬಿಸ್ನೆಸ್ ಐತಿ, ಸೊ ಬರೋದು ಯಾವುದೇ ಒಂದು
ಅದ್ರ ಮೇಲೆ ಯಾವುದೋ ಒಂದು ಆಕ್ಟಿವಿಟಿ ಪ್ಲಾನ್ ಮಾಡಿ ಯಾವ ರೀತಿಯಿಂದ ಮಾಡಬೇಕಂತ ಚಿಂತನೆ ಮಾಡ್ತಿದ್ವಿ. ಲೆಟ್ ಅಸ್ ಟೇಕ್ ಅ ಸ್ಮಾಲ್ ಎಕ್ಸಾಂಪಲ್ ಓವರ್ ಹಿಯರ್. ಲೆಟ್ ಅಸ್ ಅಸ್ಯೂಮ್ ದಟ್ ಯು ಹ್ಯಾವ್ ಅ ಡಿಸ್ಟ್ರಿಬ್ಯೂಷನ್ ಆಫ್ 4 wheelers. ಓಕೆ, ನಿಮ್ದು ಏನೈತಿ ಒಂದು ಏಜೆನ್ಸಿ ಐತಿ, 4 wheelers ಅದು ಶೋರೂಮ್ ಐತಿ, ಮತ್ತು ನೀವು ಯಾವುದೋ ಒಂದು ಸಮೀಪದಲ್ಲಿ ಬರುವಂತ ಯಾವುದೇ ಒಂದು ಹಬ್ಬದ ಮೇಲೆ ಫೋಕಸ್ ಮಾಡಕತ್ತೀರಿ. ಲೈಕ್ ದಸರಾದಲ್ಲಿ ನೋಡ್ರಿ ಬಹಳಷ್ಟು ಫ್ಯಾಮಿಲೀಸ್ ಏನ್ ಮಾಡ್ತಾರೋ ಹೊಸಾದ ಏನಾರೇ ಖರೀದಿ ಮಾಡ್ತಾರೋ. ಐದರ್ ದೇ ವಿಲ್ ಬೈ ಗೋಲ್ಡ್, ಆರ್ ದೇ ವಿಲ್ ಬೈ ಅ 2 wheeler, ಆರ್ ದೇ ವಿಲ್ ಬೈ ಅ 4 wheeler. Now just because you have an agency of 4 wheeler, what you will think or what you will set the objective to increase the sales, because in the past 6 months the COVID has impacted a lot and the sales have gone down drastically. Now slowly we are recovering from COVID, and then what you will focus on increasing the sales. Okay, suppose ಇಲ್ಲಿ ನೀವು ಒಂದು ಗುರಿ ಏನು ಹಾಕಿರಿ, ಉದ್ದೇಶವನ್ನು ಏನು ಸ್ಥಾಪಿಸಿರಿ, ದಟ್ ಯಾವ ರೀತಿಯಿಂದ ದಸರಾ ಹಬ್ಬದಲ್ಲಿ ನಾ ಎನ್ಕ್ಯಾಶ್ ಮಾಡಬೇಕು, ನನ್ನೂ ಏನು ವಾಹನಗಳು ಅದಾವ ಅವು ಮಾರಾಟವನ್ನು ಜಾಸ್ತಿ ಮಾಡಬೇಕು. ಸೊ ದಟ್ ಈಸ್ ಯುವರ್ ಗೋಲ್. Why Dasara only? Because that is considered as an auspicious day, and usually in India, especially in South India, they prefer to buy something new. It may be either a new dress, it may be some kind of jewelry, or it may be some sort of vehicle, depending upon their needs. Depending upon their needs, they will think of buying. Okay? ಸೊ ಯಾವುದೇ ಪ್ಲಾನಿಂಗ್ ದಲ್ಲಿ ಎಲ್ಲಕ್ಕಿಂತ ಮೊದಲನೇ ಸ್ಟೆಪ್ ಏನಿರ್ತೈತಂದ್ರ ಟು ಸೆಟ್ ದ ಆಬ್ಜೆಕ್ಟಿವ್. ಗುರಿ ಇತ್ತಂದ್ರ ನಿಮಗೆ ದಾರಿ ನಿರ್ಧಾರ ಮಾಡಲಿಕ್ಕೆ ಸಹಾಯ ಆಗ್ತೈತಿ, ಬಟ್ ಗುರಿನ ಇಲ್ಲ ಅಂದ್ರ ದಾರಿ ನಿರ್ಧಾರ ಮಾಡಲಿಕ್ಕೆ ಸಹಾಯತೆ ಆಗಂಗಿಲ್ಲ. ಸೊ ದ ವೆರಿ ಫಸ್ಟ್ ಥಿಂಗ್ ಯು ನೀಡ್ ಟು ಡೂ ಇಸ್, ಡಿಪೆಂಡಿಂಗ್ ಅಪಾನ್ ಯೋರ್ ನೀಡ್ಸ್, your business, your requirements, the first step you need to do is setting of the objectives. It may be anything, not only of a 4 wheeler purchase or sales, it can be anything. So first thing that needs to be done is setting of objectives. Then the second step is developing premises. ಯೋಜಿಸುವಿಕೆಯ ಪರಿಮಿತಿ. It is a very important 2 marks question also. Usually they ask in exam, what is the meaning of developing premises? Okay, so 2 marks alvagu idu prashne ಬೀಳ್ತೈತಿ. Developing premises means what? Developing premises means you are making a plan which is applicable for one particular region, one particular area, or one particular demographic, because a plan cannot be applicable for everyone generally. Normally there are 2 kinds of plan, general plan and specific plan. Now in India we can see that each region differs from another region. Each region has different cultural, social values as compared to other. Not only that, each state has different tax policies as compared to other, and there are various many other factors also which differ from area to area, region to region, and state to state, country to country. So whenever you are making a plan, you have to be clear that in which region that plan is going to be applicable, because depending upon the premises you will decide that how it will be executed. ನೋಡ್ರಿ, ಯಾವಾಗ ನೀವು ಒಂದು ಉದ್ದೇಶವನ್ನು ಮಾಡ್ತೀರಿ, ಓಕೆ ನನ್ನ ಸೇಲ್ಸ್ ಜಾಸ್ತಿ ಆಗಬೇಕು. ಸಪೋಸ್ ಅದು ಹೆಡ್ ಆಫೀಸ್ ಡಿಸೈಡ್ ಮಾಡೈತಿ, ಡೆಲ್ಲಿದಲ್ಲಿ ಏನು ಹೆಡ್ ಆಫೀಸ್ ಐತಿ, ಟಾಟಾನವರು ಡಿಸೈಡ್ ಮಾಡ್ಯಾರು that okay we have to increase on sales. Then region to region they will have different plans. I'll give you just a small example. In south of India, they prefer to buy new things on Dasara, but when it comes to Gujarat or that kind of states, they prefer to buy it on Diwali. If we speak about the young modern India, they prefer to buy it during December, that is year end. So people to people the preference is different, and therefore region to region you need to have different plans. ಹಾಗಾಗಿ ನೀವು ಯಾವ ಏರಿಯಾದಲ್ಲಿ ಯಾವ ಕ್ಷೇತ್ರದಲ್ಲಿ ನಿಮ್ಮ ಪ್ಲಾನ್ ಅನ್ನು ಹಾಕಬೇಕಂತ ಮಾಡಿರಿ, ಅದ್ರ ತಕ್ಕಂಗೆ ನಿಮ್ಮ ಪ್ಲಾನ್ ಏನಾಗ್ತೈತಿ, ಒಂದು ರೀಜನ್ ಇಂದ ಇನ್ನೊಂದು ರೀಜನ್ದಲ್ಲಿ ವ್ಯತ್ಯಾಸ ಇರ್ತೈತಿ. ಈಗ ನೋಡ್ರಿ, ಬಹಳಷ್ಟು ಮಂದಿ ಏನು 4 wheeler ಇರ್ತಾರೋ ಅವ್ರು ಪಾಂಡಿಚೇರಿದಿಂದ ಹೋಗಿ ಅದನ್ನ ಖರೀದಿ ಮಾಡಿ ಬರ್ತಾರೆ. ವೈ ಇಸ್ ಇಟ್ ಸೋ? ಕರ್ನಾಟಕದಲ್ಲಿ ಸಿಗಂಗಿಲ್ಲ ನಮಗೆ 4 wheelers, ಸಿಗ್ತಾವ್. ದೆನ್ ವಾಟ್ ಈಸ್ ದ ಡಿಫರೆನ್ಸ್? ಕ್ವಾಲಿಟಿದಲ್ಲಿ ಫರಕ್ ಇರ್ತೈತಿ? ನೋ. Then what is the difference? Price is the difference. Why? The tax that they are implementing, there is a variation into that, and there is a huge variation.
10-20 ಸಾವಿರ ರೂಪಾಯಿ ಫರಕ್ ಇರಂಗಿಲ್ಲ, 1 ಲಕ್ಷ ತನಕ ಫರಕ್ ಇರ್ತೈತಿ. ಹಾಗಾಗಿ ಏನ್ ಪ್ರೆಫರ್ ಮಾಡ್ತಾರೋ, ಪಾಂಡಿಚೇರಿದಿಂದ ಹೋಗಿ 4 ವೀಲರ್ ಅನ್ನು ಖರೀದಿ ಮಾಡ್ಬೇಕಂತ ಪ್ರೆಫರ್ ಮಾಡ್ತಾರೆ. ಸೊ ಇಲ್ಲಿ ನಾನು ನಿಮಗೆ ಏನ್ ಕೊಡಾಕತ್ತೀನಿ ಒಂದು ಉದಾಹರಣೆ, ದಟ್ ಯಾವಾಗ ನೀವು ಸೇಲ್ಸ್ ಅಂತ ಹೇಳ್ತೀರಿ, ಓಕೆ, ನೀವು ಸೇಲ್ಸ್ ಅಂತ ಹೇಳ್ತೀರಿ, ಬಟ್ ಒಂದು ಕಸ್ಟಮರ್ನು ಅವ್ರ ಪ್ರೆಫರೆನ್ಸಸ್ ಆಧಾರ ಮೇಲೆ ಡಿಸಿಷನ್ಸ್ ತಗೋತಾರೆ. ಬಟ್ ಯು ಬೀಯಿಂಗ್ ಫ್ರಮ್ ದ point of view of businessman, you have to think that in which region, what scheme, what offer, what other facilities you will offer so that that product will increase its sales. This is not only about sales. For any particular idea, you have to develop a premises. Okay. Then second one is identification of alternative courses of action. Okay, ಏನು ಹೇಳ್ತಾರೆ ನೋಡ್ರಿ, ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು. ಉದಾಹರಣೆಗಾಗಿ, ಸಪೋಸ್ ಯು ಹ್ಯಾವ್ ಪ್ಲಾನ್ಡ್ ಆಫ್ ಸೆಲಿಬ್ರೇಟಿಂಗ್ the birthday of your younger brother or sister. So what you will plan, that you will plan of calling all the friends, decorating the house in such and such way, and ordering a particular, suppose, chocolate flavor cake. Then all of a sudden you come to know that due to corona many parents are not ready to send their children, and even the chocolate flavor cake also is not available. So then do you have any other alternative plan for the celebration of the birthday party, or you will skip the idea only? You will have an alternative plan. What you will do, you will celebrate the birthday virtually. How? You will connect all the friends through the mobile. Instead of chocolate flavor, you may order some another flavor, but you will surely celebrate that birthday. In the same way, you have many alternative options for each and every situation. So what you have to do is, you have to identify the alternative courses of action. ನೋಡ್ರಿ, ಪ್ರತಿ ಒಂದು ಪರಿಸ್ಥಿತಿಗೆ ನಿಮ್ಮ ಕಡೆ ಏನಿರ್ತಾವ, ಪರ್ಯಾಯ ಸಂದರ್ಭಗಳು ಇರ್ತಾವ. ಸೊ ನಿಮ್ಗೇನು ಅವಶ್ಯಕತೆ ಐತಿ, ಅದರ ಆಧಾರ ಮೇಲೆ ನೀವು ಏನ್ ಮಾಡ್ತೀರಿ, ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಫಸ್ಟ್ ಯು ಟ್ರೈ ಟು ಐಡೆಂಟಿಫೈ ದಮ್. ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಆಲ್ಟರ್ನೇಟಿವ್ ಕೋರ್ಸಸ್ ಅಂಡ್ ದೆನ್ ಯು ವಿಲ್ ಇವ್ಯಾಲ್ಯೂಯೇಟ್ ದ ಆಲ್ಟರ್ನೇಟಿವ್ ಕೋರ್ಸಸ್. ಏನ್ ಪರ್ಯಾಯ ಕಾರ್ಯಮಾರ್ಗಗಳನ್ನು ನೀವು ಕಂಡುಹಿಡ್ತೀರಿ, ಅದನ್ನ ಏನ್ ಮಾಡ್ತೀರಿ, ವಿಶ್ಲೇಷಣೆ ಮಾಡ್ತೀರಿ. Why we have to evaluate it? Because we run the business on budget. ಓಕೆ, ಆ ಬಜೆಟ್ ಒಳಗನ ನಿಮ್ಮ ಎಲ್ಲ ಕಾರ್ಯಗಳು ಏನಾಗಬೇಕು, ಕಂಪ್ಲೀಟ್ ಆಗಬೇಕು. ಓವರ್ ಬಜೆಟ್ ಹೋಯ್ತಂದ್ರೆ ನಿಮ್ಮ ಪ್ರಾಫಿಟ್ ದಲ್ಲಿ ಏನಾಗ್ಬಿಡ್ತೈತಿ, ರಿಡಕ್ಷನ್ ಆಗಿಬಿಡ್ತೈತಿ. ಸಪೋಸ್ ನಿಮಗೆ ಎಂತ ಕ್ವಾಲಿಟಿ ರಾ ಮಟೀರಿಯಲ್ ಬೇಕಾಗೈತಿ, ಆ ಕ್ವಾಲಿಟಿ ರಾ ಮಟೀರಿಯಲ್ ಸಿಗ್ಲಿಲ್ಲ ಅಂದ್ರೆ ನಿಮ್ದು ಎಂಡ್ ಪ್ರಾಡಕ್ಟ್ ಏನಾಗ್ಬಿಡ್ತೈತಿ, ಸಬ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಆಗಿಬಿಡ್ತೈತಿ. ನಿಮ್ ಸ್ಟ್ಯಾಂಡರ್ಡ್ ಮೇಂಟೈನ್ ಆಗಂಗಿಲ್ಲ. ಸೊ ನಿಮ್ ಕಡೆ ಏನ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್ಸ್ ಅದಾವು, ಅದನ್ನ ನೀವು ಏನ್ ಮಾಡಬೇಕು, ಇವ್ಯಾಲ್ಯೂಯೇಟ್ ಮಾಡಬೇಕು. ಲೆಟ್ ಅಸ್ ಸಿ, ಸೆಟ್ಟಿಂಗ್ ದ ಆಬ್ಜೆಕ್ಟಿವ್ಸ್, developing the premises, identification of the alternative courses of action, and then evaluating alternative courses. So what alternative options you have? You have to think, you have to evaluate whether it is possible or not, whether it is practical or not. Okay, so it's very important to evaluate the alternative courses. After that, what you will do is, you will select the best course of action. So that is our next step, that is step number 5. Selecting an alternative course. ನೋಡಿ, ಯಾವಾಗ ಉದ್ದೇಶವನ್ನು ಸ್ಥಾಪನೆ ಮಾಡಿರಿ, ಪರಿಮಿತಿಗಳನ್ನು ಲೆಕ್ಕದಲ್ಲಿ ತಗೊಂಡಿರಿ, ಪರ್ಯಾಯ ಕಾರ್ಯಮಾರ್ಗಗಳನ್ನು ಕಂಡುಹಿಡಿದಿರಿ, ಅದರಾಗಿಂದ ಸೂಕ್ತವಾದಂತಹ ಪರ್ಯಾಯ ಮಾರ್ಗವನ್ನು ಕಂಡುಹಿಡಿದು ಆಮೇಲೆ ನೀವು ಏನ್ ಮಾಡ್ತೀರಿ, ಆ ಪರ್ಯಾಯ ಮಾರ್ಗವನ್ನು ಇಂಪ್ಲಿಮೆಂಟ್ ಮಾಡ್ತೀರಿ. ಸೊ ಆಫ್ಟರ್ ಸೆಲೆಕ್ಟಿಂಗ್ an alternative course of action which is convenient for you from all the aspects, what you will do is, you will implement the plan. Once the plan has been implemented, once it has started coming into action, ಯಾವಾಗ ನಿಮ್ಮ ಕೆಲಸ ಸ್ಟಾರ್ಟ್ ಆಗಿಬಿಡ್ತೈತಿ ನೋಡ್ರಿ, ಪ್ಲಾನಿಂಗ್ ಇಸ್ ಅ ಕಂಪ್ಲೀಟ್ ಮೆಂಟಲ್ ಆಕ್ಟಿವಿಟಿ. ಡಿಪೆಂಡಿಂಗ್ ಅಪಾನ್ ದಟ್ ಪ್ಲಾನ್, ಯು ವಿಲ್ ಸ್ಟಾರ್ಟ್ ಕನ್ವರ್ಟಿಂಗ್ ದಟ್ ಪ್ಲಾನ್ ಇಂಟು ರಿಯಾಲಿಟಿ. ಸೊ ದೆನ್ ಇಟ್ ಕಮ್ಸ್ ಇಂಟು ಆಕ್ಷನ್. ಅವಾಗ ಅದೇನಾಗ್ತೈತಿ, ಕಾರ್ಯದಲ್ಲಿ ಬರ್ತೈತಿ. ಅದ್ರ ಜೊತೆಯಲ್ಲಿ ನೀವು ಏನ್ ಮಾಡಬೇಕು, ಅದಕ್ಕೆ ಹಿಂದೆ ಒಂದು ಫಾಲೋ ಅಪ್ ಮಾಡ್ಕೋತಿರ್ಬೇಕು, ನೋಡ್ಕೋತಿರ್ಬೇಕಾಗ್ತೈತಿ, ಅದು ಸರಿಯಾಗಿ ಹೊಂಟೈತೋ ಇಲ್ಲ, ಸರಿಯಾಗಿ ನಡೆದೈತೋ ಇಲ್ಲ, ವೆದರ್ ಇಟ್ ಇಸ್ ವರ್ಕಿಂಗ್ ಅಕಾರ್ಡಿಂಗ್ ಟು ದ ಪ್ಲಾನ್ ಆರ್ ನಾಟ್. Suppose if it is not working according to the plan, what you will do? You will try to correct it. Okay, you will not drop the idea, you will try to correct the deviations. That is how a plan needs to be executed. Okay, so ಒಂದು ಸಲ ನೀವು ಉತ್ತಮ ಪರ್ಯಾಯ ಮಾರ್ಗವನ್ನು ಕಂಡುಹಿಡಿದಿರಿ, ಅದಾದ್ಮೇಲೆ ಏನ್ ಮಾಡ್ತೀರಿ, ಆ ಯೋಜನೆಯನ್ನು ಪರಿಗೊಳಿಸುತ್ತೀರಿ, ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತೀರಿ. ಅದ ನಂತರ ನೀವು ಏನ್ ಮಾಡ್ತೀರಿ, ಆ ಪ್ರಗತಿದ
ವಿಶ್ಲೇಷಣೆಯನ್ನು ಮಾಡ್ತೀರಿ. ಸಪೋಸ್ ನಿಮ್ಗೆ ಏನ್ ಪ್ಲಾನ್ ಐತಿ ಅದು ತಕ್ಕದಲ್ಲಿ ಕೆಲಸ ನಡೀಲಿಕ್ಕಂದ್ರೆ ಅದನ್ನ ಏನ್ ಮಾಡ್ತೀರಿ, ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಅಂಡ್ ಯು ವಿಲ್ ಟ್ರೈ ಟು ಅಟೇನ್ ದ ಅಲ್ಟಿಮೇಟ್ ಆಬ್ಜೆಕ್ಟಿವ್. ಓಕೆ, ಸೊ ಇದು ಲಾಸ್ಟಿಗೆಲ್ಲ ಎಲ್ಲಿ ಹೋಗಿ ಎಲ್ಲಿ ಮುಟ್ತೈತಿ, ವೇರ್ ಇಟ್ ಹ್ಯಾಸ್ ಟು ಎಂಡ್ ಅಪ್, ಇಟ್ ಹ್ಯಾಸ್ ಟು ಎಂಡ್ ಅಪ್ on attaining the objective that you have set. Otherwise this whole process will be a flop show. So only when you have implemented the plan properly, you have kept a check that whether the process is going on in the proper way, how it is expected or not, then only you will get the right kind of result that you were expecting and you will attain the objectives that you were expecting. So this is the planning process. It is very easy and very simple. Let us revise all the 7 points. Please repeat after me. First step is setting objectives. Second step is developing premises. Third step is identification of alternative courses of action. Fourth step is evaluating alternative courses. Next step is selecting an alternative. Sixth step is implementing the plan. And the last one is follow up action. Now it is very important that you follow the sequence, do not mix up the steps, and it has to come one after the another, because new setting objectives andmele ಒಮ್ಮೆ follow up ಅನ್ನಕ್ಕೆ ಬರಂಗಿಲ್ಲ. It has to go into the order that has been written. Okay, so I hope all of you have understood today's class. Thank you.